ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲ್ಯಾಕ್ಸ್. ನಾನಿವತ್ತಿನ ಒಂದು ವಿಡಿಯೋದಲ್ಲಿ ಹೇರ್ ಪ್ಯಾಕ್ನ ತೊಗೊಬಂದಿನಿ. ಈ ಹೇರ್ ಪ್ಯಾಕ್ ಬಂದು ನಾನು ಹಿಂದೆ ಯಾವುದೇ ವಿಡಿಯೋದಲ್ಲಿ ಈ ಥರ ಒಂದು ಹೇರ್ ಪ್ಯಾಕ್ನ ಟ್ರೈ ಮಾಡಿರಲಿಲ್ಲ. ಸೊ ಈ ಹೇರ್ ಪ್ಯಾಕ್ ನನಗೂ ಕೂಡ ತುಂಬ ನನಗೂ ಇದು ಫಸ್ಟ್ ಟೈಮು. ಆದರೆ ಫಸ್ಟ್ ಟೈಮ್ ಅಂದರೆ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಏನಿಲ್ಲ. ಒಂದು ಸಾರಿ ನೋಡಿದ್ದೀನಿ, ಟ್ರೈ ಮಾಡಿದ್ದೀನಿ. ಬಟ್ ಇದನ್ನು ಸ್ವಲ್ಪ ಚೇಂಜಸ್ ಆಗಿ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಾಗೋ ಥರ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ದೀನಿ. ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಅಂದರೆ ಹೇರಿಗೆ ಟೋಟಲಿ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಡ್ಯಾಂಡ್ರಫ್ ಆಗಿರ್ಬೋದು, ತುರಿಕೆ ಆಗಿರ್ಬೋದು, ಲೆಂತ್ ಹೇರ್ ಆಗಿರ್ಬೋದು, ಹಾಗೆ ಥಿಕ್ನೆಸ್ ಆಗಿರ್ಬೋದು, ಮಾಯ್ಶ್ಚರೈಸಿಂಗ್ ಆಗಿರ್ಬೋದು, ಹಾಗೆ ಹೇರ್ ತುಂಬ ಶೈನಿ ಆಗಿರಬೇಕು ಅಂತಂದರೆ ಎಲ್ಲದಕ್ಕೂ ಇದೊಂದು ಪ್ಯಾಕ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಪ್ಯಾಕ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾರಿಗೆ ಶೈನ್ ಇಲ್ಲ, ನನಗೆ ಶೈನ್ ಬೇಕು ಅಂದರೆ ಅವ್ರು ಯೂಸ್ ಮಾಡ್ಬೋದು. ಹಾಗೆ ನನಗೆ ಥಿಕ್ನೆಸ್ ಬೇಕು ಅಂದರೂ ಕೂಡ ಯೂಸ್ ಮಾಡೋದು. ಹಾಗೆ ಡ್ಯಾಂಡ್ರಫ್ ಇದೆ ಅಂದರೆ, ಇಚ್ಚಿಂಗ್ ಇದೆ ಅಂದರೆ, ಸೊ ಸಪ್ರೇಟಾಗಿ ಇದು ಒಂದಕ್ಕೆ ಅಂತ ಅಲ್ಲದೆ ಎಲ್ಲದಕ್ಕೂ ಆಲ್ ಇನ್ ಒನ್ ಆಗಿ ಇದು ಕೆಲಸ ಮಾಡುತ್ತೆ. ಸ್ವಲ್ಪ ಡಿಫ್ರೆಂಟಾಗಿದೆ ಇದು. ಈ ವಿಡಿಯೋನ ಪೂರ್ತಿ ಮಿಸ್ ಮಾಡದೆ ನೋಡಿ, ಅದರಲ್ಲಿ ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಒಂದು ಅಲೋವೆರಾ ಮತ್ತು ಮೆಂತ್ಯ ಇರುತ್ತಲ್ವ, ಅದೆರಡನ್ನ ಯೂಸ್ ಮಾಡಿಕೊಂಡು ಇದು ಮಾಡೋವಂಥ ಒಂದು ಪ್ಯಾಕ್ ಅಂತ ಹೇಳ್ಬೋದು. ಇದಕ್ಕೆ ಪ್ಯಾಕ್ ಸಿರಮ್ ಅಂತ ನೀವೇನಾದರೂ ಹೆಸರು ಕೊಡ್ಬೋದು. ಯಾಕೆಂದರೆ ಇದಕ್ಕೆ ಎರಡು ಥರ ಮಾಡ್ಬೋದು ಇದರಲ್ಲಿ. ನಾನು ನಿಮಗೆ ಇದರಲ್ಲಿ ಒಂದನ್ನು ಪ್ಯಾಕ್ನ ತೋರಿಸ್ತೀನಿ, ಹಾಗೆ ಸಿರಮ್ ಕೂಡ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ತೀನಿ. ಸೊ ನೋಡಿ, ಈ ಥರ ಓಪನ್ ಮಾಡಿಬಿಟ್ಟು ಇದ್ರೊಳಗಡೆ ಮೆಂತ್ಯನ ಹಾಕಬೇಕು. ಹಾಕಿಬಿಟ್ಟು ಇದನ್ನು ಟೈ ಮಾಡಿಬಿಟ್ಟು ಒಂದು 2 to 3 ಡೇಸ್ ಇದನ್ನು ಬಿಟ್ಟರೆ ಎಷ್ಟು ಚೆನ್ನಾಗಿರೋ ಅಂಥ ಒಂದು ರೆಮಿಡಿ ಸಿಗುತ್ತೆ. ಅದರಿಂದ ಎಷ್ಟು ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ಅಂತಂದರೆ 2 ದಿನ ವೆಯ್ಟ್ ಮಾಡಿ. ಆ 2 ದಿನ ವೆಯ್ಟ್ ಮಾಡಾದಮೇಲೆ ಇದು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಕಂಪ್ಲೀಟಾಗಿ ಈ ಥರ ಇದ್ರೊಳಗಡೆ ಹಾಕಿಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಕಟ್ಟಬೇಕು. ಸೊ ಇದನ್ನು ಕಟ್ಟೋದ್ರಿಂದ ಅದು 2 ಡೇಸ್ ಆದಮೇಲೆ ಇದು ಮೊಳಕೆ ಬರುತ್ತೆ. ಎಷ್ಟು ಚೆನ್ನಾಗಿ ಮೊಳಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಇವಾಗ ಇದನ್ನು ಟೈ ಮಾಡಿಬಿಟ್ಟು ಇಡ್ತೀನಿ. ಒಂದು 2 to 3 ಡೇಸ್, ಇಲ್ಲ ನಿಮಗೆ ಅಂದರೆ 1 ಡೇಗೆಲ್ಲ ಸ್ವಲ್ಪ ಬರುತ್ತೆ. 2 or 3 ಡೇಸಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ತುಂಬ ದೊಡ್ಡ ಮೊಳಕೆ ಬರುತ್ತೆ. ಆ ಮೊಳಕೆ ಆಗಿರೋ ಅಂಥ ಒಂದು ಮೆಂತ್ಯ ಮತ್ತು ಅಲೋವೆರಾನ ಸೇರಿಸಿ ಆ ಪ್ಯಾಕ್ನ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೋಡೋಣ, ಇವಾಗ ಇದನ್ನು ನೀಟಾಗಿ ಟೈ ಮಾಡೋಣ. ಇಲ್ಲ ಲಾಸ್ಟಿಗೆ ಮತ್ತು ಎಂಡಿಗೆ ಎರಡಲ್ಲೂ ಕಟ್ಬೋದು. ಬಟ್ ಓಪನ್ ಇರುತ್ತೆ ಅಲ್ವಾ, ತುಂಬ ನೀಟಾಗಿ ಕಟ್ಟಿದರೆ ಚೆನ್ನಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು ಸುತ್ತಾ ಇದ್ದೀನಿ. ಇಲ್ಲ ಅಂತಂದರೆ ಲಾಸ್ಟಿಗೆ ಮತ್ತು ಎಡ್ಜಿಗೆ ಮತ್ತು ಈ ಕಡೆ ಲಾಸ್ಟ್ ಆ ಕಡೆ ಲಾಸ್ಟಿಗೆ ಕಟ್ಟಿದರೆ ಸಾಕಾಗುತ್ತೆ. ಸರಿಯಾಗಿ ಕುತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಉದುರುತ್ತೆ ಅದೆಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಕಟ್ತಾಯಿದ್ದೀನಿ. ಈ ಥರ ನೀಟಾಗಿ ಫುಲ್ ಟೈ ಮಾಡಬೇಕು. ಮಿಸ್ ಮಾಡಿದ್ರೆ ಇದನ್ನು ಪೂರ್ತಿ ವಿಡಿಯೋ ನೋಡಿ. ಹಾಗೆ ಯಾವ ಥರ ನೆಕ್ಸ್ಟ್ ಸ್ಟೆಪ್ ಏನು ತೊಗೋತೀನಿ, ಹಾಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಆ್ಯಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸ್ಕಿಪ್ ಮಾಡಿದ್ರೆ ಮಿಸ್ ಆಗುತ್ತೆ. ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ತುಂಬ ಕಮೆಂಟ್ಸಲ್ಲಿ ತುಂಬ ಅಂದರೆ ಬೇರೆ ನಮಗೆ ಯಾವ ಥರ ಪ್ಯಾಕ್ ಬೇಕು ಅಥವಾ ಏನು ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ. ಅದನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಹಾಗೆ ಇದು ಫುಲ್ ಕಂಪ್ಲೀಟ್ ಆಗ್ತಾ ಬಂತು. ಇವಾಗ ಇಷ್ಟೆಲ್ಲ ಆಗಿದೆ. ಇದಾದಮೇಲೆ ಇವಾಗ ನೆಕ್ಸ್ಟ್ ಇದನ್ನ ಎತ್ತಿಟ್ಬಿಡೋಣ. ಎತ್ತಿಟ್ಟಾಗಿ 2 ಡೇಸ್ ಆದಮೇಲೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಎಷ್ಟು ನೀಟಾಗಿ ಮೊಳಕೆ ಬಂದಿದೆ. ಇವಾಗ ಇದನ್ನು ಬಿಚ್ಚಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದು ಓಪನ್ ಆದಮೇಲೆ ಈ ಅಲೋವೆರಾನೂ ಯೂಸ್ ಮಾಡಬೇಕಾ, ಜಸ್ಟು ಈಗೇನು ಮೇಥಿ ಇದಲ್ವ ಅದು ಮಾತ್ರ, ಮೆಂತ್ಯ ಮಾತ್ರ ಯೂಸ್ ಮಾಡಬೇಕಾ ಅಂದರೆ ಇಲ್ಲ, ಅಲೋವೆರಾ ಚೆನ್ನಾಗಿತ್ತು ಅಂದರೆ ಎರಡೂ ಕೂಡ ಯೂಸ್ ಮಾಡ್ಬೋದು. ಅಲೋವೆರಾ ಒಂದು ಸೈಡ್ ಮಾತ್ರ ಸ್ವಲ್ಪ ಡಾರ್ಕ್ ಆಗಿದೆ, ಅದನ್ನು ಕಟ್ ಮಾಡಿಬಿಟ್ಟು ಫುಲ್ನ ಯೂಸ್ ಮಾಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಶುದ್ಧ ಗಿಡನೇ ಆಗ್ತಾಯಿದೆ. ಆಲ್ಮೋಸ್ಟ್ ಅಷ್ಟು ಚೆನ್ನಾಗಿ ಬಂದಿದೆ.
ಅದನ್ನು ನೋಡೋಕ್ಕೆ ಒಂದು ಖುಷಿ ಆಗ್ತಿದೆ. ನೋಡಿ ಎಷ್ಟು ಶುದ್ಧವಾದ ಮೊಳಕೆ ಬಂದಿದೆ. ಇದನ್ನು ನಾವು ಪ್ಯಾಕ್ನ ಯೂಸ್ ಮಾಡೋದ್ರಿಂದ ತುಂಬ ಸೂಪರಾಗಿರೋ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಇವಾಗ ಯೂಸ್ ಮಾಡಿ ಒಂದು ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಫಸ್ಟ್ ಮಿಕ್ಸಿಗೆ ಹಾಕೊಂಬಂದೆ. ಇದು ಮಿಕ್ಸಿಗೆ ಆದಮೇಲೆ ಈ ಥರ ಆಗುತ್ತೆ. ಇದಕ್ಕೆ ಸ್ವಲ್ಪ ಕೊಕೊನಟ್ ಹಾಲು ಮತ್ತು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಇದರಲ್ಲಿ ಆ್ಯಡ್ ಮಾಡೋಣ. ಈ ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತು ಕೊಕೊನಟ್ ಆಯಿಲ್ ಹಾಕಿ ಇದನ್ನು ಅಪ್ಲೈ ಮಾಡೋದ್ರಿಂದ ಒಳ್ಳೆ ಮಾಯಿಶ್ಚರೈಸ್ ಆಗಿರುತ್ತೆ, ಹೇರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವಾಗ ಇದನ್ನು ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿವಲ್ವ, ನೋಡಿ ಈ ಥರ ಪ್ಯಾಕ್ನ ಯೂಸ್ ಮಾಡ್ಬೋದು. ಇಲ್ಲ ನಾವು ಸಿರಮ್ ಥರ ಏನಾದರೂ ಬೇಕು ಅಂತಂದರೆ ಈ ಥರ ರುಬ್ಬಿಟ್ಟು ಒಂದು ಚೆನ್ನಾಗಿರೋ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡಿದ್ರೆ ಅಲ್ಲಿ ಕೆಳಗಡೆ ಒಂದು ರಸ ಬರುತ್ತಲ್ವ, ಅದನ್ನು ಕೂಡ ನಾವು ಸಿರಮ್ ಥರ ಯೂಸ್ ಮಾಡ್ಬೋದು. ಅದಕ್ಕೆ ನಾವು ಬೇಕಿದ್ರೆ ಕೊಕೊನಟ್ ಆಯಿಲು ಮತ್ತು ವಿಟಮಿನ್ ಇನ ಆ್ಯಡ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದು. ಸೊ ಇವಾಗ ಇದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ನೋಡಿ. ನಾವು ಅಲೋವೆರಾ ಯೂಸ್ ಮಾಡ್ತೀವಲ್ವ, ಆ ಅಲೋವೆರಾನ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ಹಾಗೆ ಹೇರ್ ಮಾಯಿಶ್ಚರೈಸ್ ಆಗುತ್ತೆ, ಹಾಗೆ ಹೊಸ ಹೇರು ಗ್ರೋತ್ ಆಗೋಕ್ಕೆ ಒಂದು ಒಳ್ಳೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಮೆಹಂದಿನೂ ಕೂಡ ಹೇರ್ಗೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನಿವಾಗ ಮಾಡಿ ತೋರಿಸಿದ್ನಲ್ಲ, ಆ ಥರ ಅಲೋವೆರಾದಲ್ಲೇ ಅದು ಒಂದು ಮೊಳಕೆಯನ್ನು ಕಟ್ಟಿಬಿಟ್ಟು ಅದನ್ನು ಅಪ್ಲೈ ಮಾಡಿದ್ರೆ ಚೆನ್ನಾಗಿರೋ ಒಂದು ಹೇರ್ ಆಗುತ್ತೆ. ನನಗೆ ಬಂದ್ಬಿಟ್ಟು ಸ್ಕಾಲ್ಪಿಗೆ ಮಾತ್ರ ಸಾಕು. ಸೊ ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಬೇಕು ಅಂತಾದರೆ 2ರಲ್ಲಿ ಪ್ಯಾಕ್ ಮಾಡ್ಕೊಳ್ಬೋದು ನೀವು. ಅಲೋವೆರಾ 2ನ ಕಟ್ ಮಾಡಿಬಿಟ್ಟು ಅದರಲ್ಲಿ ಫಿಲಪ್ ಮಾಡಿ ಇಡ್ಬೋದು. ಜಾಸ್ತಿ ಬೇಕು ಅಂತಂದರೆ ನನಗೆ ಸ್ಕಾಲ್ಪ್ ಮಾತ್ರ ಸಾಕಾಗುತ್ತೆ. ಅಂದರೆ ನನಗೆ ಹೇರ್ ಏನು ಅಷ್ಟು ಶೈನಿಯಾಗಿ ಲೆಂತಿವರೆಗೂ ಏನು ಬೇಡ, ಅದರಲ್ಲೇ ಸಾಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ನನ್ನ ಸ್ಕಾಲ್ಪಿಗೆ ಸ್ವಲ್ಪ ಚೆನ್ನಾಗಿ ಸ್ಟ್ರೆಂಥನಿಂಗ್ ಆಗಿರಲಿ ಹೇರ್ ಅಂತ ಹೇಳ್ಬಿಟ್ಟು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಆಲ್ ಇನ್ ಒನ್ ಅಂತ ಹೇಳ್ಬೋದು. ನಾನು ಹೇಳಿದಾಗೆ ಲಾಸ್ಟ್ ನನ್ನ ವೀಡಿಯೋದಲ್ಲಿ ಜಸ್ಟ್ ಮೆಹಂದಿನ ಅಥವಾ ಅಲೋವೆರಾನ ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸಿದೆ. ಸೊ ನನಗೂ ಈ ಒಂದು ಐಡಿಯಾ ಬಂದಿದ್ದು ಬೇರೆ ನಾನೇನೋ ಒಂದು ಗೂಗಲ್ ಒಂದು ಸರ್ಚ್ ಮಾಡಿದಾಗ ಈ ಥರದ್ದೊಂದು ನನಗೆ ಐಡಿಯಾ ಸಿಕ್ಕಿದ್ದು. ಸೊ ಈ ಐಡಿಯಾ ನನಗೆ ವರ್ತ್ಫುಲ್ ಅಂತ ಅನ್ನಿಸ್ತು. ಹಾಗೆ ನಾನು ಅಪ್ಲೈ ಮಾಡಿಬಿಟ್ಟು ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋನ ಮಾಡಿದ್ದೀನಿ. ನಿಜವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಇದು ಅಂದರೆ ನಾರ್ಮಲಿ ನಾವು ಮೆಹಂದಿನ ಸುಮ್ಮನೆ ನೀರಲ್ಲಿ ನೆನೆಸಿ ನಾವು ಅಪ್ಲೈ ಮಾಡೋಕ್ಕಿಂತ ಅದು ಮೊಳಕೆ ಬಂದಾಗ ಅದ್ರದ್ದು ಎನರ್ಜಿನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಅದನ್ನು ಮೊಳಕೆ ಮಾಡಿಬಿಟ್ಟು ಈ ಥರ ಒಂದು ಪ್ಯಾಕ್ನ ರೆಡಿ ಮಾಡ್ಕೋಬೋದು. ಎಲ್ಲ ಥರಕ್ಕೂ ಒಂದೇ ಒಂದು ಬೆಸ್ಟ್ ರೆಮಿಡಿ ಅಂತ ಅಂದರೆ ಈ ಮೆಹಂದಿ ಮತ್ತು ಅಲೋವೆರಾ. ನಿಮ್ಮ ಹತ್ರ ಅಲೋವೆರಾ ಜೆಲ್ ಇದ್ದರೆ ಜೆಲ್ಲಲ್ಲಿ ಹಾಕ್ಬಿಟ್ಟು ನೆನೆಸಿ ಹಾಕಿ ಹಾಗೆ ಒಂದು ಡೇ ಬಿಟ್ಬಿಟ್ಟು ಯೂಸ್ ಮಾಡ್ಬೋದು. ಯಾಕೆಂದರೆ ನಿಮಗೆ ಅಲೋವೆರಾ ಏನಾದರೂ ಸಿಗಲಿಲ್ಲ ನೆನೆಸಿ ಈ ಥರ ಮೊಳಕೆ ಮಾಡೋಕ್ಕೆ ಅಂದರೆ ನಿಮ್ಮ ಹತ್ರ ಅಲೋವೆರಾ ಜೆಲ್ ಇತ್ತು ಅಂದರೆ ಆ ಜೆಲ್ಲೊಳಗೆ ನಾವು ಮೆಹಂದಿನ ಹಾಕಿ ಇಡ್ಬೋದು. 1 ಡೇ ಆದಮೇಲೆ ಚೆನ್ನಾಗದು ನೆನ್ಕೊಳ್ಳುತ್ತಲ್ವ, ಆ ನೆಂದ್ಕೊಂಡು ಆದಮೇಲೆ ಬೇಕಿದ್ರೆ ಮೊಳಕೆ ಥರನೂ ಬರೆಸ್ಬೋದು. ಅದರನ್ನೇ ಅಕಸ್ಮಾತ್ ಆಗಲ್ಲ, ಕಷ್ಟ ಆಗ್ತಿದೆ ಅಂದರೆ ನೀವು ಅಲೋವೆರಾ ಜೆಲ್ಲಲ್ಲಿ ಹಾಕಿ 1 ಡೇ ಹೋಲ್ ಡೇ ಇಟ್ಟರೆ ಆಫ್ಟರ್ ನೆಕ್ಸ್ಟ್ ಡೇ ನೀವು ಅದನ್ನು ಗ್ರೈಂಡಿಂಗ್ನ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ಕೋಬೋದು. ಸೊ ಇದೇ ಥರ ನೋಡಿ ಫುಲ್ ಲೆಂತ್ ಎಷ್ಟುದ್ದ ಇದೆ ಅಷ್ಟುದ್ದನ್ನು ಹಾಕ್ಕೋಬೋದು. ಅಕಸ್ಮಾತ್ ನಿಮ್ದು ಏನಾದರೂ ಸ್ಪ್ಲಿಟ್ ಆಗಿತ್ತು ಹೇರ್ ಅಂದರೆ ಅದು ಕೂಡ ರಿಪೇರಿ ಆಗುತ್ತೆ. ಹಾಗೆ ಲೆಂತ್ನಿಂಗ್ ಆಗುತ್ತೆ, ಸ್ಟ್ರೆಂತ್ ಆಗುತ್ತೆ, ಬೇಬಿ ಹೇರ್ ಗ್ರೋತ್ ಆಗುತ್ತೆ. ಎಲ್ಲದಕ್ಕೂ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ನೀವು ವಾರದಲ್ಲಿ ಒಂದು ಸಾರಿ ಇದನ್ನ ಯೂಸ್ ಮಾಡಿ 1 ತಿಂಗಳು ಇದೇ ಥರ ಮಾಡ್ತಾ ಬಂದರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಮೆಹಂದಿ ಮತ್ತು ಏನು ಅಲೋವೆರಾ ಇದೆಯಲ್ಲ ಅದರದ್ದು ಒಂದು ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ಬೋದು. ಯಾವುದೇ ಥರ ಹೇರ್ ಫಾಲ್ ಆಗೋಲ್ಲ. ಆ್ಯಕ್ಚುಲಿ ನಾನು ಇವಾಗ ಆಫ್ಟರ್ ಡಿಲಿವರಿ ಆದಮೇಲೆ ಕಾಮನ್ಲಿ ಎಲ್ರಿಗೂ ಹೇರ್ ಫಾಲ್ ಆಗೇ ಆಗುತ್ತೆ. ನಾವು ಆ ಹೇರ್ ಫಾಲ್ನ ತಪ್ಪಿಸ್ಲಿಕ್ಕೆ ನಾನೇನು ಇಂಗ್ರೀಡಿಯೆಂಟ್ಸ್ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ನಲ್ವ ಅದೆಲ್ಲ ಯೂಸ್ ಮಾಡೋದ್ರ ಜೊತೆಗೆ ಈ ಥರ ಹೇರ್ ಕೇರ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಅಂದರೆ ಕೆಲವೊಂದು ಸಾರಿ ಹೇರ್ ಏನು ಲಾಸ್ ಆಗೋದು ಅದು ಸ್ಟಾಪ್ ಆಗೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ಬಾಡಿಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಹಾಗಾಗಿ ಅದು ಇಂಬ್ಯಾಲೆನ್ಸ್ ಆಗಿರೋದು ಸೆಟಲ್ ಆಗೋವರೆಗೂ ಹೇರ್ ಫಾಲ್ ಆಗ್ತಾನೆ ಇರುತ್ತೆ. ಸೊ ಅದ್ರ ಜೊತೆಗೆ ನಾವು ಹೇರ್ ಕೇರ್ನ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ತೊಗೋಬೋದು. ಹಾಗಾಗಿ ನಾನಿವಾಗ ಸಿಕ್ಕಾಪಟ್ಟೆ ಹೇರ್ ಕೇರ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹೇರ್ ಲಾಸ್ ಆಗಬಾರ್ದು ಅಂತ. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.